ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 21ಕ್ಕೆ ನವೆಂಬರ್ 23ರಂದು ಉಪಚುನಾವಣೆ ನಡೆಯಲಿದ್ದು ಎಂದು ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ರೂಪಶ್ರೀ ಅನಿಲ್ ರವರು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಇನ್ನು ಮತಯಾಚನೆಯಲ್ಲಿ ಅತ್ತಿಬೆಲೆ ಬಿಜೆಪಿ ಮಂಡಳದ ಅಧ್ಯಕ್ಷ ಬಿಬಿಐ ರಾಜು, ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜ್, ಉಪಾಧ್ಯಕ್ಷೆ ಮಂಜುಳಾ ಹಾಗೂ ಪುರಸಭೆ ಸದಸ್ಯರು, ಬಿಜೆಪಿ ಮುಖಂಡರಾದ ಹಿಲಲಿಗೆ ಕೃಷ್ಣಾರೆಡ್ಡಿ, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ಎಸ್ಆರ್ಟಿ ಅಶೋಕ್ ರೆಡ್ಡಿ, ಹಳೆ ಚಂದಾಪುರ ರಮೇಶ್ ರೆಡ್ಡಿ, ಎಸ್ಎಂಪಿ ಮರಿಯಣ್ಣ, ಹೆಗಲೂರು ರಾಜಪ್ಪ, ನಾಗೇಶ್, ರಾಮು, ಪೊಲೀಸ್ ನಾಗರೆಡ್ಡಿ, ವೆಂಕಟರೆಡ್ಡಿ, ನಾಗೇಂದ್ರ, ಮಂಜುಳಾ, ಶ್ರೀನಿವಾಸ್ ರೆಡ್ಡಿ, ಮುರಳಿ, ನಾರಾಯಣ ರೆಡ್ಡಿ, ಲಕ್ಷ್ಮೀಸಾಗರ ಬಾಬು, ನಾಗೇಶ್ ರೆಡ್ಡಿ, ಭಾರತಿ ಬಸವರಾಜ್, ರೇಣುಕಾ ರಾಜಪ್ಪ, ಸೌಮ್ಯ ಸುಧಾಕರ ರೆಡ್ಡಿ, ಮಂಜುಳಾ, ನೀಲಕಂಠಯ್ಯ, ಪವನ್, ಕೀರ್ತಿ, ಪ್ರವೀಣ್, ಮುರಳಿ, ನವೀನ್, ಪ್ರಶಾಂತ್, ಆನಂದ್ ಕುಮಾರ್ ಮತ್ತು ಬಿಜೆಪಿ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಗೆಲ್ಲಿಸಿ ಗೆಲ್ಲಿಸಿ ಬಿಜೆಪಿ ಗೆಲ್ಲಿಸಿ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ನರೇಂದ್ರ ಮೋದಿ ಕಿ ಜೈ, ಅಟಲ್ ಬಿಹಾರಿ ವಾಜಪೇಯಿ ಕಿ ಜೈ, ವಂದೇ ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. वोट पर बीजेपी, भला भारत माता के लाल कृष्ण अडवाणी के ಗೆಲ್ಲಿಸೆ 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 ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ನಮ್ಮ ಮತ ಯಾರಿಗೆ? ಬಿಜೆಪಿಗೆ. ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ನಮ್ಮ ಮತ ಯಾರಿಗೆ? ಬಿಜೆಪಿಗೆ. वोट पर बीजेपी, वोट पर बीजेपी, नरेंद्र मोदी जी ಅವರಿಗೆ ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ನಮ್ಮ ಮತ ಯಾರಿಗೆ? ಬಿಜೆಪಿಗೆ. वोट पर बीजेपी, वोट पर नरेंद्र मोदी जी की, अटल बिहारी वाजपेयी की. चंदापुर ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ವಾರ್ಡ್ನಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಈ ಒಂದು ಉಪಚುನಾವಣೆ ಅಭಿವೃದ್ಧಿಯ ಪರ್ವಕ್ಕೆ ಗಾಂಧಿಯಾಗುತ್ತದೆ. ಅತ್ಯಮೂಲ್ಯವಾದ ಮತವನ್ನು ನೀಡಿ ನಮ್ಮ ಅತಿವಾದ ರೂಪಶ್ರೀ ಅವರನ್ನು, ರೂಪಶ್ರೀ ಡಿಇ ಎಂಟೆಕ್ ಇವರನ್ನ ಅತ್ಯಧಿಕ ಮತಗಳಿಂದ ಜೈವೇರಿ ಗೊಳಿಸಬೇಕೆಂದು ತಮ್ಮಲ್ಲಿ we request all citizens, voters of Suryanagara to please cast their vote to notice. ಯಾವುದೇ ಅಭಿವೃದ್ಧಿ ಮಾಡಿದ ಕಾರಣ ಇಲ್ಲಿ ಅಭಿವೃದ್ಧಿಗೋಸ್ಕರ ನಮ್ಮ ಅಭ್ಯರ್ಥಿಯಾದಂತಹ ಶ್ರೀ ರೂಪಶ್ರೀ ಅವರನ್ನ ಬೆಂಬಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಅಧಿಕಾರ ಚಲಾವಣೆಯಿದೆ. ಅದನ್ನು ಬೆಂಬಲಿಸಲು ನಮ್ಮ ನಮ್ಮೆಲ್ಲರ ಮತವನ್ನ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ನರೇಂದ್ರ ಮೋದಿ ಜಿ ಅವರಿಗೆ, ಯಡಿಯೂರಪ್ಪನವರಿಗೆ, ಭಲಾ ಭಾರತ್ ಮಾತಾ ಕೆ ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ. ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ನಮ್ಮ ಮತ ಯಾರಿಗೆ? ಬಿಜೆಪಿಗೆ. वोट for BJP, 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 वोट for BJP. ಗೆಲ್ಲಿಸೆ ಗೆಲ್ಲಿಸೆ BJP, ಗೆಲ್ಲಿಸೆ ಗೆಲ್ಲಿಸೆ BJP, ಗೆಲ್ಲಿಸೆ. ನಮ್ಮ ಮತ ಯಾರಿಗೆ? ಬಿಜೆಪಿಗೆ. ವಂದೇ ಮಾತರಂ, ವಂದೇ ಮಾತರಂ, ನರೇಂದ್ರ ಮೋದಿ ಕೆ ಜೈ, ಅಟಲ್ ಬಿಹಾರಿ ವಾಜಪೇಯಿ ಕೆ ಜೈ, ಲಾಲ್ ಕೃಷ್ಣ ಅಡ್ವಾಣಿ ಕೆ ಜೈ, भला भारत माता के जय, भारतीय जनता पक्षಕ್ಕೆ वोट फॉर बीजेपी, वोट फॉर बीजेपी, ಗೆಲ್ಲಿಸಿ ಗೆಲ್ಲಿಸಿ ಬಿಜೆಪಿ, ಭಾರತೀಯ ಜನತಾ ಪಕ್ಷಕ್ಕೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ನರೇಂದ್ರ ಮೋದಿ ಜಿ ಅವರಿಗೆ, ಯಡಿಯೂರಪ್ಪನವರಿಗೆ, ಭಲಾ ಭಾರತ್ ಮಾತಾ ಕೆ ವೋಟ್ ಫಾರ್ ಬಿಜೆಪಿ, ವೋಟ್ ಫಾರ್ ಬಿಜೆಪಿ.
ಯಾರಿಗೆ ನಿಮ್ಮ ಮತ ಯಾರಿಗೆ ನಮ್ಮ ಮತ ಯಾರಿಗೆ ಬಿಜೆಪಿ ಕ್ರಮ ಸಂಖ್ಯೆ 1 ಕ್ರಮ ಸಂಖ್ಯೆ 1 ನಮ್ಮ ನಿಮ್ಮೆಲ್ಲರ ಆಯ್ಕೆ जय बोलो भारत माता की जय बोलो भारत माता की जय ನಮ್ಮ ಮತ ಯಾರಿಗೆ ಬಿಜೆಪಿಗೆ ನಮ್ಮ ಮತ ಯಾರಿಗೆ ಬಿಜೆಪಿಗೆ ವೋಟ್ ಫಾರ್ ಬಿಜೆಪಿ ವಿಕಾಸವೇ ಗುರಿ ವಿಕಾಸವೇ ಗುರಿ ವೋಟ್ ಫಾರ್ ಬಿಜೆಪಿ ವೋಟ್ ಫಾರ್ ಬಿಜೆಪಿ ವೋಟ್ ಫಾರ್ ಬಿಜೆಪಿ ಗೆಲ್ಲಿಸಿ ಗೆಲ್ಲಿಸಿ ಬಿಜೆಪಿ ಗೆಲ್ಲಿಸಿ 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 ಬಿಜೆಪಿ ಗೆಲ್ಲಿಸಿ 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 ಬಿಜೆಪಿ ಗೆಲ್ಲಿಸಿ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಏನು ಚಂದಾಪುರ ಪುರಸಭೆಗೆ ಸೇರಿರ್ತಕ್ಕಂಥ 21ನೇ ವಾರ್ಡ್ನ ಉಪಚುನಾವಣೆ ಪ್ರಯುಕ್ತ ಈ ದಿನ ನಾವು ಅಪಾರ ಸಂಖ್ಯೆಯಲ್ಲಿ BJP ಕಾರ್ಯಕರ್ತರೆಲ್ಲರೂ ಸೇರಿ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಮತಯಾಚನೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕಾರ್ಯಕರ್ತರು ಭಾಗವಹಿಸಿ ಮನೆ ಮನೆಗೂ ತೆರಳಿ ಮತಯಾಚನೆ ಮಾಡಿದ್ದೇವೆ. ನಮ್ಮ 21ನೇ ವಾರ್ಡ್ನ ಅಭ್ಯರ್ಥಿಯಾದಂಥ ರೂಪಶ್ರೀ ಅವರಿಗೆ ಅತ್ಯಂತ ಬಹುಮತ ನೀಡಿ ಗೆಲ್ಲಿಸಬೇಕಾಗಿ ಮಾನ್ಯ ಮತದಾರರಲ್ಲಿ ಮನವಿ ಮಾಡ್ತಾ, ಏನು ಚಂದಾಪುರ ಪ್ರತಿಷ್ಠಿತ 21ನೇ ವಾರ್ಡ್ ಇದೆ, ಇದೊಂದು ಚಂದಾಪುರ ಮತ್ತು ಸೂರ್ಯ ಸಿಟಿ, ಇಗ್ಲೂರು ಮತ್ತು ಸೂರ್ಯ ಸಿಟಿಗೆ ಸೇರಿರ್ತಕ್ಕಂಥ ವಾರ್ಡ್ ಇದು. ಸಾಕಷ್ಟು ಮತಗಳು ಬಂದು ಸೂರ್ಯ ಸಿಟಿ ವಾರ್ಡ್ಗೆ ಸೇರಿದೆ. ಆದ್ದರಿಂದ ಇಲ್ಲಿ ಪ್ರಜ್ಞಾವಂತ ಮತದಾರಿದ್ದಾರೆ. ನಮ್ಮ ಅಭ್ಯರ್ಥಿನೂ ಸಹ ವೆಲ್ ಎಜುಕೇಟೆಡ್ ಅಭ್ಯರ್ಥಿನೇ ನಾವು ಈ ಸಲ ನಿಲ್ಲಿಸಿದ್ದೀರಿ. ಆದ್ದರಿಂದ ಅವ್ರನ್ನ ಗೆಲ್ಲಿಸಿದ್ದೇ ಆದಲ್ಲಿ ಅವ್ರು ಏನೇ ಕುಂದುಕೊರತೆಗಳಿರಲಿ ಅವರು ಸದಾಕಾಲ ಅವ್ರಿಗೆ ಸ್ಪಂದನೆಯನ್ನು ಇಡ್ತಾ ಅವರ ಕುಂದುಕೊರತೆಗಳನ್ನು ನೀಗಿಸ್ತಿದ್ದಾರೆ ಅಂತ ಭರವಸೆ ನೀಡ್ತಾ ಇದ್ದೇವೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಪುರಸಭೆಯಲ್ಲೂ ಸಹ ಅಧಿಕಾರ ಹಿಡಿದಿರೋದ್ರಿಂದ, ನಮ್ಮದೇ ಆದ ಅಧ್ಯಕ್ಷರಿರೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯವಾಗಲಿದೆ. ಆದ್ದರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂತಹ ರೂಪಶ್ರೀ ಅವರನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕಾಗಿ ಮಾನ್ಯ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಎಲ್ಲರೂ ಸೇರಿ ನಮ್ಮ ಎಲ್ಲ BJP ಕಾರ್ಯಕರ್ತರು, BJP ಎಲ್ಲ ನನಗೆ ಸಪೋರ್ಟ್ ಯಾರ್ಯಾರು ಮಾಡಿದರು ಎಲ್ಲ ಮತಯಾಚನೆ ಮಾಡಿದ್ದೀವಿ. ತುಂಬ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಭಾಗವಹಿಸಿ ನಮಗೆ ಎಲ್ಲರೂ ಬೆಂಬಲ ನೀಡಿದ್ದಾರೆ. ಸೊ ನಾನು 21 ವಾರ್ಡ್ ಜನರಲ್ಲಿ ಏನು ಕೇಳ್ಕೊಳ್ಳೋದಂತಂದರೆ 23ನೇ ತಾರೀಕು ಇದೇ ನವೆಂಬರ್ ಶನಿವಾರದಂದು ಸೊ ವಾರ್ಡ್ 21ರಲ್ಲಿ ಉಪಚುನಾವಣೆ ನಡೀತಿದೆ. ಹಾಗಾಗಿ ಎಲ್ಲ ಮತ ಬಾಂಧವರಲ್ಲಿ ನಿಮ್ಮಲ್ಲಿ ಕಳ್ಕಳಿಯಾಗಿ ವಿನಂತಿ ಮಾಡ್ಕೋತಿದ್ದೀನಿ, ದಯವಿಟ್ಟು ನಿಮ್ಮ ಮತವನ್ನು ಹೆಚ್ಚಿಗೆ ನಮಗೆ ನೀಡಿ BJPಯನ್ನು ಗೆಲ್ಲಿಸಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಸಲ್ಲಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್. 21ನೇ ವಾರ್ಡಿನ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀರಿ. ನಮ್ಮ BJP ಪಕ್ಷದಿಂದ ರೂಪಶ್ರೀ ಅವರು ನಿಂತ್ಕೊಂಡಿದ್ದಾರೆ. ಇಡೀ ನಮ್ಮ ಪ್ರಪಂಚನೇ ತಿರುಗಿ ನೋಡಬೇಕು ಅನ್ನೋ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಭಾರತನ ತಿರುಗಿ ನೋಡೋ ಕೆಲಸ ನರೇಂದ್ರ ಮೋದಿಜಿಯವರು ಮಾಡ್ತಾಯಿದ್ದಾರೆ. ನರೇಂದ್ರ ಮೋದಿಜಿ ಮಾಡೋ ಕೆಲಸ ಎಲ್ಲರೂ ಮೆಚ್ಕೊಂಡಿದ್ದಾರೆ. ದಯವಿಟ್ಟು ಈ 21ನೇ ವಾರ್ಡ್ ಜನತೆಯಲ್ಲಿ ಮನವಿ ಮಾಡ್ತೇವೆ, ಹೆಚ್ಚಿನ ಮತದಲ್ಲಿ ಬಹುಮತ ಕೊಟ್ಟು ನಮ್ಮ ರೂಪಶ್ರೀಯವ್ರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡ್ಕೊತೇವೆ. ಹಾಗೆ ಇಲ್ಲಿ ಪುರಸಭೆಯೂ BJPದೇ ಇರೋದ್ರಿಂದ ಇವತ್ತು ಎಲ್ಲ ಸದಸ್ಯರು, ಕಾರ್ಯಕರ್ತರು ಮತ್ತು ನಮ್ಮ BJP ಮುಖಂಡರು ಎಲ್ಲ ಸೇರಿ ಮತಯಾಚನೆ ಮಾಡಿದಿರಿ. ದಯವಿಟ್ಟು ಎಲ್ಲರೂ ನಾವು ಆಶೀರ್ವಾದ ಮಾಡಬೇಕು. ನಮ್ಮ ರೂಪಶ್ರೀಯವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ನೀಡಿ ಅವ್ರನ್ನ ಬಹುಮತದಿಂದ ಗೆಲ್ಲಿಸ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. 5 ದಿನಗಳಿಂದ ಸತತವಾಗಿ ನಮ್ಮ ಕಾರ್ಯಕರ್ತರು 21ನೇ ವಾರ್ಡ್ನಲ್ಲಿ ಭಾಜಪ ಪರ ನಮ್ಮ ಕ್ಯಾಂಡಿಡೇಟ್ ರೂಪಶ್ರೀ ಅವರ ಅಭ್ಯರ್ಥಿಗೆ ಮತ ನೀಡಿ ಅಂತ ಈಗಾಗಲೇ ಎಲ್ಲ ಮನೆ ಮನೆಗೂ ಸುತ್ತಿ ಮತ ಕೇಳಿದ್ದಾರೆ. ಮತ ಬಾಂಧವರಲ್ಲೂ ಸಹ ಇವತ್ತು ಒಂದು ಒಳ್ಳೆಯ ರೆಸ್ಪಾನ್ಸು ಬರ್ತಾ ಇದೆ. ಇದು BJPಗೆ ಮತ ನೀಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡುವಂಥದ್ದಲ್ಲಿ ಇವತ್ತು ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿಗೆ ಒಂದು ಒಳ್ಳೆಯ ಮತವನ್ನು ಕೊಟ್ಟು ಈ ಸೂರ್ಯ ನಗರದ ಜನತೆ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಇನ್ನು ಕೇವಲ 2 ದಿನ, ನಾಳೆ 1 ದಿನ, ನಾಳದ್ದು ಮತ ನೀಡಬೇಕು. ದಯವಿಟ್ಟು ಪ್ರತಿಯೊಬ್ಬ ಮತ ಬಾಂಧವರು ಬೂತ್ ಹತ್ರ ಬಂದು ನಮ್ಮ ಭಾಜಪ ಅಭ್ಯರ್ಥಿಯಾದ ರೂಪಶ್ರೀ ಅವರಿಗೆ ಮತ ನೀಡಬೇಕಂತ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.